ಇಲ್ಲ ಸ್ವಾಮಿಗಳು ಯಾರ್ಯಾರು ಅದಾರ? ಇಲ್ಲ ಜೈನ ಧರ್ಮದವ್ರು ಇದ್ರೆ ಸರಿ, ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತಿ? ತನ್ನ ಜಾತಿಗೆ ಏನು ಮಾಡ್ಲಾರ್ದವ ಇನ್ನೇನು ಇದ್ರ ಬಗ್ಗೆ ಅನ್ಯಾಯ ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ ಎಲ್ಲ. ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ ಸನಾತನ ಧರ್ಮ ಮತ್ತೆ ಹೊಸ ನಾಟಕ ಕಂಪನಿ ಹಚ್ಚಾರೆ ನೋಡಿ. ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿತಸ್ಥ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ನ್ಯಾಯಾಧಿಕರೇ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ, ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದು ಏನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾ ಏನ್ ಹೇಳ್ತೀನಿ, ರಾಜ್ಯ ಸರ್ಕಾರನೇ CBI ಕೊಡ್ತಿರೋ, NIA ಕೊಡ್ತಿರೋ, ಅಥವಾ ನೀವು SIT ದಿಂದ ಏನ್ ಮಾಡ್ಲಾಕತ್ತೀರೋ ಅದನ್ನ ಮುಂದುವರಿಸ್ತಿರೋ, ಏನು ಸರ್ಕಾರನೇ. ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡ್ಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನೋಂಥವ್ರು ಅಲ್ಲ. ಯಾರೇ ಇದ್ರು ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ದು ಯಾರ್ದು ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನ ಎಷ್ಟು ದಿವಸ ಅಂತೇಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾ ಇದ್ದೀವಿ ಸೌಜನ್ಯ. ಹೌದು, ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ, ನ್ಯಾಯಾಂಗ ವ್ಯವಸ್ಥೆ ಅದ, ಏನು ನೀವು NIA ಕೊಡ್ತಿರೋ FBI ಕೊಡ್ತಿರೋ, ಮೇನ್ ಕೊಡೋದು ಕೊಟ್ಬಿಡಿ. ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ತೊಗೊಂಡು ಹೋಗ್ಯಾರ ಅಂದ್ರೆ ಅದು ಏನೋ ಸೋಮಿ ಇದು ನಮ್ಮ ವಿಜಯೇಂದ್ರನ ಕಂಪನಿ ಅಂತ ನನಗೆ ಅನಿಸ್ತದೆ. ಅಲ್ಲ, ಧರ್ಮಸ್ಥಳದ ವಿಷಯನೇ ಮುಗಿದೋಗೈತ್ಲಿಲ್ಲ, ಅಲ್ಲಿ ಹೋಗಿ ಏನ್ ಮಾಡೋರಿದ್ದೀವಿ ನೋಡಿ. ಅದಕ್ಕೇನು ಪರಿಹಾರ ಸಿಕ್ಕಿರ್ಲಿಲ್ಲ ಅಂದ್ರೆ NIAದವರು ಈಗ ಅದನ್ನ ಹೆಚ್ಚು ಕಡಿಮೆ ಆ ತನಿಖೆ ಮುಗಿದೋಗಿದೆ ಅಂದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಇಲ್ಲಿವರೆಗೆ SIT ಮಾಡಿದ ತನಿಖೆಯಲ್ಲಿ ಎಲ್ಲೂ ಅಸ್ಥಿ ಪಂಜರಗಳಾಗ್ಲಿ ಬುರುಡೆಗಳಾಗ್ಲಿ ಏನೂ ಸಿಕ್ಕಿಲ್ಲ ಅಂದ್ಮ್ಯಾಗ ಅದು ಹೆಚ್ಚು ಕಡಿಮೆ ಅದೇನು ರಿಪೋರ್ಟ್ SI ಕೊಡ್ತಾರೆ ಕೊಡ್ಲಿ. ಇನ್ನ SITದ ಬಗ್ಗೆನೂ ಕುತೂಹಲ ಐತಿ ಜನರಲ್ಲಿ, ಅವ್ರು ಇನ್ನ ಏನೇನು ವರದಿ ಕೊಡ್ತಾರ, ಅದರಲ್ಲಿ ಏನಿದೆ ಅದು ಆದ್ಮ್ಯಾಗ ನಾವು ಚರ್ಚೆ ಮಾಡೋಣ. ಈಗಂತರೂ ಅದು ಕ್ಲೋಸ್ ಚಾಪ್ಟರ್. ಸುಮ್ಮನೆ ನಾವು ಕಾಟಾಚಾರಕ್ಕೆ ಹೋಗಿ ಭಾಳ ನಾವು ಧರ್ಮಸ್ಥಳದ ಭಕ್ತರದ್ದು ತೋರಿಸ್ಲಿಕ್ಕೆ ಹೋಗಿ ಹಂಗಾದ್ರೆ ಹೋಗಿದ್ರಲ್ಲ, ಹೆಂಗಾದ್ರು ನೀವು ಇನ್ನು ಮುಂದಾದ್ರೂ ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ಇನ್ನು ಕರ್ನಾಟಕ ಲೂಟಿ ಮಾಡೋದಿಲ್ಲ, ಇನ್ನು ನಾವು ಬರೇ ಒಂದೇ ವಂಶದರ ಆಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಬೇಕಾಗಿತ್ತು ಮಂಜುನಾಥ ಸ್ವಾಮಿ ಬಲ್ಲಿ. ಬೇಡಪ್ಪ ಸಾಕು, ನಮ್ಮ ಅಪ್ಪ ಹಾಕ 4 ಸಲ ಮುಖ್ಯಮಂತ್ರಿ ಆಗ್ಯಾನ, ನನಗೂ ರಾಜ್ಯಾಧ್ಯಕ್ಷ ಕೊಟ್ಟಾರ, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದೀವಿ. ಇದು ಮಂಜುನಾಥೇಶ್ವರ BJPಯ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೊಡು, ರಾಜ್ಯಾಧ್ಯಕ್ಷ ಆಗುವಂತ ಅವಕಾಶ ಕೊಡು. ನಮ್ಮ 3-4 ತಲೆ ತಿನ್ನುವಷ್ಟು ನಾವು ಮಾಡ್ಕೊಂಡಿದ್ದೀವಿ, ನಿನ್ನ ಆಶೀರ್ವಾದದಿಂದ ಹೇಳಿ ಮುಗಿಸ್ಬೇಕಾಗಿತ್ತು. ಬಿಟ್ಟು ಮತ್ತೆ 2ನೇ ಹಂತದ ಲೂಟಿ ಪ್ರಕರಣ ಮಾಡ್ಬೇಕಂತಾರೆ ಅಷ್ಟೇ. ಸರ್, ಇದು ಎಲ್ಲಾನು ಈಗ ಏನದಲ್ಲ, NIA ತನಿಖೆ ಏನ್ ಮಾಡ್ಬೇಕು ಇದನ್ನ ಒಮ್ಮೆ ಕ್ಲಿಯರ್ ಮಾಡ್ರಿ. ಸುಮ್ಮನೆ ಜೀವಂತ ಇಟ್ಕೊಂಡು 8 ದಿವಸ ಅಂತೇಳಿ ಇದನ್ನ ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗ್ಬಿಡ್ಲಿ. ಎಲ್ಲ ಇದರಿಂದ ಏನು ಬಾಂಬ್ ಬ್ಲಾಮ್ಸ್ ಏನು ಅವ್ರು ನಮ್ಮ DK ಶಿವಕುಮಾರ್ ಬ್ರದರ್ಸ್ ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನನ್ನೋದು ಗೊತ್ತಾಗ್ತದೆ. ಎಲ್ಲಾ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಹೋಗ್ಲಿ, ಒಳ್ಳೇದಲ್ಲ. ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದೈತೆ ಅಂತ ಚಲೋ. ಅವ್ರು ಹಿಂದೂ ಧರ್ಮವನ್ನ ನಂಬ್ಲಾಕತ್ತಾರ, ಮಂಜುನಾಥೇಶ್ವರ ನಂಬ್ಲಾಕತ್ತಾರ ಅಂದ್ರೆ ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅದು. ಬರೀ ನಕಲಿ ಜಾತಿ ಆಗ್ತಿದ್ರು, ಹಳ್ಳಿ ಮಳ್ಳಿ ಮಸೀದಿಗೆ ಹೋಗ್ತಿದ್ರು, ದರ್ಗಾಕ್ಕೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಿದ್ರು. ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೋತಾರ ಅಂದ್ರೆ ನಾ ಕಾಂಗ್ರೆಸ್ಸಿನ ಯಾವ್ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ, ಅದೇ ರೀತಿ DK ಶಿವಕುಮಾರ್ಗೆ ಬುದ್ಧಿ ಬರಲಿ, ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ. ಹೆಂಗೆ ಇವ್ರು ಹೋಗ್ಲಕತ್ತಾರಲ್ಲ, ಅವ್ರ ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ರು, ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದು ಬಿಟ್ರೆ ಜಾಗೃತ ಆದ್ರೆ ಶರ್ಟ್ ಮೇಲೆ ಜನಿವಾರ ಹಾಕೋತಾ ಇರ್ತಾರೆ. ಶರ್ಟ್ ಮೇಲೆ ನಾ ಹಿಂದೂ ಹೊತ್ತು ತೋರಿಸ್ಲಿಕ್ಕೆ ಜನಿವಾರ ಹಾಕೋತಾ ಇರ್ತಾರೆ. ಹಂಗ ಕಾಲ ಬರ್ಲಾಕತ್ತೈತೆ ದೇಶದಲ್ಲಿ. ಯಾಕಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ ಮಾತು ಇವತ್ತು ಸತ್ಯ ಆಗ್ಲಕತ್ತದ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನವ್ರು ಎಲ್ಲರೂ ಕೂಡಿ ಸಿದ್ದರಾಮಯ್ಯ ನೇತೃತ್ವದಾಗೆ
ಮಾಂಸಾಹಾರವನ್ನ ಸ್ವೀಕರಿಸದೆ ಧರ್ಮಸ್ಥಳಕ್ಕೆ ಹೋಗ್ಲಿ ಅಂತ ನಾನು ಅವರಿಗೂ ಸಹ ವಿನಂತಿ ಮಾಡ್ಕೊತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.